ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ನಮಸ್ತೆ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ. ಬನ್ನಿ ವ್ಲಾಗಲ್ಲಿ ಹೋಗೋಣ. ಇವತ್ತು ಬಂದು ಅಮ್ಮನ ಹಾಸ್ಪಿಟ್ಲಿಗೆ ಚೆಕಪ್ ಕರ್ಕೊಂಬರಕ್ಕೆ ಹೇಳಿದ್ರು. ಮೊನ್ನೆ ಹೋಗಿ ಬಂದಿದ್ರಿ, ಬಟ್ ಇವತ್ತು ಸ್ಪೆಕ್ಸ್ ಯಾವುದು ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿದ್ರೆ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದರೆ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀರಿ ಹಾಸ್ಪಿಟ್ಲಿಗೆ. ಬಂದಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಹಾಸ್ಪಿಟ್ಲಿಗೆ ಹೋಗಿದ್ರಿ, ಡಾಕ್ಟ್ರ್ ಇರಲಿಲ್ಲ. ಶುಕ್ರವಾರ ಬರೋಕ್ಕೆ ಹೇಳಿದ್ದಾರೆ. ಇನ್ನು ಮತ್ತೆ ಶುಕ್ರವಾರ ಹೋದ್ಮೇಲೆ 2-3 ಡೇಸ್ ಟೈಮ್ ತೊಗೊಬೋದೇನೋ. ಫೋನ್ ಮಾಡಿಬಿಟ್ಟು ಹೋಗಬೇಕಿತ್ತು. ಅರ್ಜೆಂಟಿಗೆ ಹೋದ್ವಿ, ಇನ್ನೂ ಇರಲಿಲ್ಲ. ಈಗ ಬಂದರೆ ಟೈಮ್ ಬೇರೆ 12:30 ಆಗೋಗಿದೆ. ಫಾಸ್ಟಾಗಿ ಈಸಿಯಾಗಿ ಆಗೋ ಒಂದು ಚಟ್ನಿ ತೋರಿಸ್ತೀನಿ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಟೊಮೆಟೊ ಬರಬೇಕಾದ್ರೆ ಟೊಮೆಟೊ ತೊಗೊಂಡ್ಬಂದೆ. ಫ್ರೆಶ್ ಆಗಿದೆ, ಬಟ್ ಇನ್ನೂ ಹಣ್ಣಾಗಿದ್ದಿದ್ರೆ ಚೆನ್ನಾಗಿರೋದು. ನಾವು ತಗೊಂಡಿದ್ದ ಅಂಗಡಿಯಲ್ಲಿ ಈ ಥರನೇ ಇದ್ದಿದ್ದು, ಬಟ್ ಕಾಯಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಬಂದ್ಬಿಟ್ಟೆ. ಇದನ್ನೇ ತೊಗೊಂಬಂದ್ಬಿಟ್ಟೆ. ನೋಡಿ, ಇದನ್ನು ತೊಗೊಂಬಂದೆ. ನಿಮಗೆ ಇನ್ನೂ ಹಣ್ಣಾಗಿದ್ರು ಸರಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ ಹಾಕಿದ್ದೀನಿ, ಮತ್ತು ಈರುಳ್ಳಿನೂ ಹಾಕ್ಬಿಟ್ಟೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಆಗಬೇಕು ಅನ್ನೋದೇನಿಲ್ಲ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಇದಕ್ಕೆ ಸೇರಿಸ್ಬಿಡ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಒಣಗಿದ ಮೆಣಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ನಾನು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ನಾವು ಖಾರ ಜಾಸ್ತಿ ತಿಂತೀವಿ, ಆದರೆ ನಮ್ಮಮ್ಮ ಖಾರ ಸ್ವಲ್ಪ ಕಡಿಮೆ ತಿಂತಾರೆ, ಅದಕ್ಕೆ ಸ್ವಲ್ಪ ಕಡಿಮೆ ತಗೊಂಡಿದ್ದೆ. ನಾವು ಒಂದು ಟಿಪ್ ಹೇಳಬೇಕಂದ್ರೆ, ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಾವು ಕಣ್ಣಲ್ಲಿ ನೀರು ಬರುತ್ತಲ್ವ, ಅದು ಈ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀರಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀರಿ. ನೀರಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಟು ಕಟ್ ಮಾಡಿದ್ದೀರಿ ಅಂತಂದರೆ ನಮಗೆ ಕಣ್ಣಲ್ಲಿ ನೀರು ಬರೋದಿಲ್ಲ, ಅಂದರೆ ಕಣ್ಣು ಉರಿನೂ ಆಗೋದಿಲ್ಲ. ನೋಡಿ, ಟೊಮೆಟೊ ಎಲ್ಲ ಈ ರೀತಿ ನೀಟಾಗಿ ಫುಲ್ಲು ಫ್ರೈ ಆಗಬೇಕು ಅನ್ನೋದೇನಿಲ್ಲ. ಮುಕ್ಕಾಲು ಭಾಗ ಅಂದರೆ ಒಂದು 80% ಫ್ರೈ ಆಗಿರಬೇಕು ಟೊಮೆಟೊ. 80% ಬೆಂದಿರಬೇಕು ಟೊಮೆಟೊ. ಆಯಿಲಲ್ಲೇ ಸ್ವಲ್ಪ ನೀರು ಏನು ಹಾಕಬಾರ್ದು, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಈಗ ನಾನು ಇದಕ್ಕೆ ಉಪ್ಪು, ಅರಿಶಿನ ಪುಡಿ ಏನೂ ಹಾಕಿಲ್ಲ, ಬಟ್ ಹೀಗೆ ಇದನ್ನು ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ಆದರೆ ನಾನು ಸ್ಟವ್ ಜಾಸ್ತಿನೇ ಇಟ್ಟಿದ್ದೀನಿ, ಸಿಮ್ಮಲ್ಲಿ ಏನೂ ಇಟ್ಟಿಲ್ಲ. ಒಂದು 5 ನಿಮಿಷ ಬೇಯಲಿ, ಆಮೇಲೆ ತೋರಿಸ್ತೀನಿ. ನೋಡಿ, ಈಗ 80% ಇದು ಕುದಿದೆ ಅಲ್ವಾ. ಇದನ್ನು ಒಂದು ಪ್ಲೇಟ್ಗೆ ತಗೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಬಿಡ್ತೀನಿ, ತಣ್ಣಗಾಗಬೇಕು. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಈಗ ರುಬ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆ ಹಾಕ್ಕೊತೀನಿ. ಫ್ರೈ ಮಾಡ್ಕೊಂಡಿದ್ರಲ್ವಾ, ಅದೇ ಬಾಣಲಿಗೆ ತಗೊತಾ ಇದ್ದೀನಿ. ಈ ಥರ ಚಟ್ನಿಗಳೆಲ್ಲನೂ ಒಂದು ಸ್ವಲ್ಪ ಅಂದರೆ ಬಾಣಲಿ ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ನೀಟಾಗಿ ಫ್ರೈ ಮಾಡ್ಕೊಬೋದು, ಇಲ್ಲ ಸೀದೋಗುತ್ತೆ. ನೋಡಿ, ಆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಬೇಕಂದ್ರೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಬೋದು ಈಗ, ಬಟ್ ನಾನೇನು ಹಾಕ್ತಾ ಇಲ್ಲ, ಆವಾಗಲೇ ಜಾಸ್ತಿ ಹಾಕಿದ್ದೆ ಅದಕ್ಕೆ. ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನೂ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು 2 ರೆಪ್ಪೆ ಹಾಕ್ಕೊತಾ ಇದ್ದೀನಿ. ಈಗ ಈ ಚಟ್ನಿನ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನೂ ಸ್ವಲ್ಪ ಖಾರ ಬೇಕಂದ್ರೆ ಈ ಟೈಮಲ್ಲಿ ಖಾರದ ಪುಡಿನೂ ಹಾಕ್ಕೊಬೋದು, ಕಲರು ಚೆನ್ನಾಗಿ ಬರುತ್ತೆ. ಇದು ಆಗಲೇ ನಾವು 80% ಅಷ್ಟು ಇದನ್ನ ಕುಕ್ ಮಾಡ್ಕೊಂಡಿದ್ರಲ್ವ, ಅಂದರೆ ಬೇಯಿಸ್ಕೊಂಡಿದ್ರಲ್ವ, ಇವಾಗ 20% ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದನ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಹಾಗೆ ಡೈಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಆ ಕಡೆ ವೈಟ್ ರೈಸ್ಗೂ ಇಟ್ಬಿಟ್ಟಿದ್ದೀನಿ, ಮತ್ತು ಇಲ್ಲಿ ಚಟ್ನಿನೂ ಫ್ರೈ ಆಗ್ತಾ ಇದೆ. ಇದೊಂದು ಸ್ವಲ್ಪ ಈ ರೀತಿನೇ ಫ್ರೈ ಆಗಬೇಕು, ಅವಾಗೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಒಂದು 2-3 ಡೇಸ್ ನಾವು ಇಟ್ಕೊಂಡು ತಿನ್ಬೋದು ಇದನ್ನು. ಮತ್ತು ಕಾಳಿತ್ತು, ಜಿಯೋ ಮಾರ್ಟಿಂದ ನಾನು ಕಾಳು ತರಿಸಿದ್ದೆ. ಆ ಕಾಳು ಜೊತೆ
ಅಂದರೆ ಕಾಳು ಕಡಿಮೆನೇ ಇತ್ತು, 1 ಬಾಕ್ಸ್ ಅಷ್ಟು ಮಾತ್ರ ಇತ್ತು. ಮೊನ್ನೆ 1 ಬಾಕ್ಸ್ ಹಾಕಿ ಸಾರು ಮಾಡಿಬಿಟ್ಟಿದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಕ್ಯಾರೆಟು ಹಾಕಿ ಹೆಲ್ದಿಯಾಗಿರುತ್ತಲ್ವ ತರಕಾರಿ ಹಾಕೋದ್ರಿಂದ ಅಂತ ಹೇಳಿ ಈ ರೀತಿ ಪಲ್ಯ ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಚಪಾತಿಗೆ ದೋಸೆಗೆ ತಿನ್ಕೊತಾರೆ, ಇಲ್ಲಾಂದರೆ ಕ್ಯಾರೆಟು ಆಲೂಗಡ್ಡೆ ಅಂತೂ ಮುಟ್ಟೋದೇ ಇಲ್ಲ ಸಾರ್ಗೆ ಹಾಕಿದ್ರೆ. ಅದಕ್ಕೆ ಈ ರೀತಿ ಪಲ್ಯ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಯಿಲ್ ಮೇಲೆ ಬಂದಿದೆ ಅಂತಂದರೆ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿದ್ದೀರಿ ಅಂತಂದರೆ ಈಗ ಚಟ್ನಿ ರೆಡಿ ಆಯಿತು. ಬೇಗ ಆಗೋಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ ಮತ್ತು ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ. ಇದು ಸಿಂಪಲ್ಗೆ ಫಾಸ್ಟಾಗಿ ಚಟ್ನಿನೂ ರೆಡಿ ಆಯಿತು. ಈಗ ಆಫ್ ಮಾಡ್ಕೊತಿದ್ದೀನಿ. ಇನ್ನು ರೈಸ್ಗೆ ಇಟ್ಟಿದ್ದೀನಲ್ವ, ಅದು ವಿಸಿಲ್ ಬರೋದು ಸ್ವಲ್ಪ ವೆಯ್ಟ್ ಮಾಡಬೇಕು. ಊಟ ಮಾಡೋಣ ಅಂತ ತಟ್ಟೆಗೆ ಹಾಕ್ಕೊತಿದ್ದೆ. ಬಿಸಿ ಬಿಸಿಯಾಗಿ ರೈಸ್ಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಅನ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಅಮ್ಮ ಪಲ್ಯಕ್ಕೆ ದೋಸೆ ತಿಂತೀನಿ ಅಂತಂದರು, ರೈಸು ಮಾಡಿದ್ದೀನಿ. ನನ್ನ ಮಗನೂ ದೋಸೆನೇ ಬೇಕು ಅಂತಂದ್ರು. ಇನ್ನು ನನ್ನ ಮಗಳು ಹೇಳೋಷ್ಟೇ ಇಲ್ಲ, ಅವಳಿಗೆ ರೈಸ್ಗಿಂತ ದೋಸೆನೇ ಇಷ್ಟ. ಅದಕ್ಕೆ ಇನ್ನು ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ದೆ. ಇನ್ನು ನೋಡಿ, ಇವತ್ತು ಮಧ್ಯಾಹ್ನ ಲಂಚ್ಗೆ ಟೊಮೆಟೊ ಚಟ್ನಿ, ವೈಟ್ ರೈಸ್ ಮತ್ತು ಪಲ್ಯ ಹಾಕ್ಕೊಂಡಿದ್ದೀನಿ. ಕೊಡಕ್ ಪೂಜಾ ಇದಿಷ್ಟು ಮನಿಷಿ ಹೆಂಗ ಬೆಕ್ಸಿದೀಯಾ ಪೂಜಾ? ಸ್ಟಿಕ್ಕರ್ ಅಲ್ಲ. ಹಲೋ ಫ್ರೆಂಡ್ಸ್, ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀವಿ. ನನ್ನ ಮಗಳು ನಮ್ಮ ಮನಿಕಲ್ಲಿ ಕರ್ಕೊಂಡ್ಬಂದಿಲ್ಲ. ನಮ್ಮ ಅತ್ತಿಗೆ ನಾನಿನ್ನ ವೀಡಿಯೋ ಶೂಟ್ ಮಾಡಬೇಡ, ಅನಿಕಾ ನೋಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮತ್ತಿಗೆ ನನ್ನ ಮಗಳಿಗೆ ಆಲ್ರೆಡಿ ಗಿಫ್ಟ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ, ಆದರೂ ಬಟ್ಟೆ ಕೊಡಿಸ್ತೀನಿ ಅಂತಂದ್ರು. ಅದಕ್ಕೆ ಶಾಪಿಂಗ್ಗೆ ಅಂತ ಬಂದ್ರಿ. ಇನ್ನು ಸರಿ ಊಟದ ಟೈಮ್ ಅಲ್ವಾ ಅಂತ ಹೇಳಿ ಎಲ್ಲರೂ ಹಾಗೆ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀರಿ. ನನ್ನ ಮಗಳ ಫ್ರೆಂಡು ಬಂದಿದ್ದಾಳೆ, ತೋರಿಸ್ತೀನಿ ನೋಡಿ. ನೋಡಿ ಅವಳಿಗೆ ನನ್ನ ಮಗಳ ಬೆಸ್ಟ್ ಫ್ರೆಂಡು ಗಿಫ್ಟ್ ತಗೊಂಬಂದು ಮನೆಯಲ್ಲಿ ಕೊಟ್ಬಿಟ್ಟು ಈಗ ಹಂಗೆ ನಮ್ಮ ಜೊತೆ ಬಂದು ಇನ್ನು ಮನೆಗೆ ಹೋಗ್ತಾಳೆ. ಇದು ನಮ್ಮಮ್ಮ ಮತ್ತು ನಮ್ಮ ಹಾಯ್ ಶಪ್ ಸೌಮ್ಯ. ಶಾಪಿಂಗ್ ಬ್ಲಾಗು ಇರುತ್ತೆ, ಅದು ತೋರಿಸ್ತಿರ್ತೀನಿ, ನೋಡ್ತೀವಿ. ಚಿಲ್ಡ್ರನ್ ಡ್ರಾಮಾ ಅಲ್ಲಿ ನೋಡಿ, ಅಲ್ಲಿರೋದೇ ಎರಡೆರಡು. ಅದರಲ್ಲೂ ನಮ್ಮಮ್ಮ ಎಲ್ರಿಗೂ ಒಂದೊಂದು ತುತ್ತಿ ಟ್ರೈನ್ ಎಷ್ಟು ಮಿಕ್ಕಾಯ್ತಮ್ಮ. ಇಷ್ಟು ಡ್ರೆಸ್ಸಲ್ಲಿ ಯಾವುದು ಬೇಡವಂತ ನನ್ನ ಮಗಳಿಗೆ. दौड़ मात्र गुलाब को नहीं है और एक ड्रेस नहीं ಈ ಥರದ್ದು ನಿನ್ನ ಹತ್ರ ಒಂದು ಡ್ರೆಸ್ ಇರಬೇಕು. ಅದೆಲ್ಲ ನಾನು ಕೊಡಿಸ್ತೀನಿ, ನೀನು ಬ್ಯಾಂಗ್ ಮುಚ್ಕೊಂಡು. ಅತ್ತೆ ಅಲ್ಲೇ ತೊಗೊಂಬಂದ್ಬಿಡ್ಬೇಕಿತ್ತು. ಈ ಹುಡುಗಿನ ಕರ್ಕೊಂಡು ಬಂದರೆ ಅಂಗಡಿಗೆ ಯಾವ್ದು ಎತ್ತಾಕಿದ್ರೂ ನನ್ನ ಮಗಳಿಗೆ ಇಷ್ಟ ಆಗಲ್ಲ. ಯಾರು ಕಾಟನ್ ಸೀರೆ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ಮನಿಕಾ ಬರಲಿಲ್ಲ, ಬಟ್ ನನ್ನ ಮಗಳಿಗೆ ಏನೇನು ಗಿಫ್ಟ್ ಕಳಿಸಿದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. అంత బిర్న ప్యాక్ ఓపెన్ చేసేస్వే. ఓ ఇది చూడు, ఇప్పుడు ఇవన్నీ పొట్టాలా లేదా అయిపోయినా ఆప్షన్ అయిపోయా. ಅದೆಲ್ಲ ಕೊಟ್ಟು ಕಳಿಸಿದ್ಲಿ, ಅವಳು ಬಂದಿಲ್ಲ ಅನ್ನೋ ಬೇಜಾರಿತ್ತು. ನನ್ನ ಮಗಳ ಬೆಸ್ಟ್ ಫ್ರೆಂಡ್ ಈ ಹುಡುಗಿ. ಯಾವಾಗೂ ಅಷ್ಟೇ ಇದೇ ರೀತಿನೇ ನಾವು ಸಪ್ರೇಟಾಗಿ ಕಟ್ ಮಾಡಿಸ್ತೀರಿ ಕೇಕ್ನ, ಬಟ್ ಅವಳು ಸಪ್ರೇಟಾಗಿ ತಗೊಂಬಂದು ಅವ್ರ ಫ್ರೆಂಡಿಗೆ ಸರ್ಪ್ರೈಸ್ ಕೊಟ್ಟು ಈ ರೀತಿ ಮಾಡ್ತಾಳೆ.
ನಾವು ಕೊಡಿಸಿರೋ ಡ್ರೆಸ್ನ ಈ ವ್ಲಾಗಲ್ಲಿ ತೋರಿಸೋದಕ್ಕಾಗಿಲ್ಲ, ಸ್ಟೋರೇಜ್ ಜಾಸ್ತಿ ಆಗೋಗಿತ್ತು ಅಂತ ಹೇಳಿದ್ನಲ್ವ. ಈ ವಿಡಿಯೋಸ್ ಎಲ್ಲ ತೆಗೆದುಬಿಟ್ಟಿದ್ದೆ, ಹಾಗಾಗಿ ಇನ್ನೊಂದು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಮಗಳಿಗೆ ಬರ್ಡೇ ದಿವಸ ನಾವು ಕೇಕ್ ಕಟ್ ಮಾಡೋವಾಗ ವಿಡಿಯೋ ಏನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಸ್ಟೋರೇಜ್ ಜಾಸ್ತಿ ಇತ್ತು ನನ್ನ ಮೊಬೈಲಲ್ಲಿ, ಆಗಲಿಲ್ಲ. ಅದಕ್ಕಾಗಿ ಅದೇನು ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಫ್ರೆಂಡ್ಸ್ಗೆಲ್ಲ ಕಾಲೇಜಲ್ಲಿ ಏನೋ ಟ್ರೀಟ್ ಕೊಡಿಸ್ಬೇಕು ಅಂತಂದ್ಲು. ಇನ್ನು ಅದಕ್ಕೆಲ್ಲ ಅಮೌಂಟ್ ಕೊಟ್ಟು ಕಳಿಸ್ಬಿಟ್ಟೆ ಕಾಲೇಜ್ಗೆ, ಅವಳಿಗೆ ಕೊಡಿಸ್ಕೊಳ್ಳಿ, ಅದೊಂದು ಖುಷಿ ಮಕ್ಕಳಿಗೆ ಅಂತ. ಮತ್ತು ಇದು ಬಂದು ಶುಕ್ರವಾರ ಇನ್ನು ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಇನ್ನು ಕಿಟಕಿ ಎಲ್ಲ ತೆಗೆದು ಇಟ್ಬಿಟ್ಟಿರ್ತೀನಿ. ಈ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವ, ಇವತ್ತಂತೂ ಜಾಸ್ತಿ ಧೂಳೆ ಬಂದ್ಬಿಟ್ಟಿತ್ತು. ಇಷ್ಟು ದಿವಸ ಮನೆಯಲ್ಲಿ ಇರಬೇಕಾದ್ರೆ ಇಷ್ಟೊಂದು ಧೂಳು ಬರ್ತಾ ಇರಲಿಲ್ಲ, ಬಟ್ ಇವತ್ತು ಜಾಸ್ತಿ ಧೂಳು ಅಡುಗೆ ಪಾತ್ರೆಗಳ ಮೇಲೆ ಎಲ್ಲ ಕುತ್ಕೊಂಡ್ಬಿಟ್ಟಿತ್ತು. ಅದು ಸ್ವಲ್ಪ ಬೇಜಾರಾಯಿತು. ಇನ್ನು ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಮೊನ್ನೆನೇ ಜಾತ್ರೆಗೆಲ್ಲ ಕ್ಲೀನ್ ಮಾಡಿ ಉಜ್ಜಿ ತೊಳೆದಿರೋದು ಪಾತ್ರೆಗಳ ಮೇಲೆ ಎಲ್ಲ ಬಿದ್ದುಬಿಟ್ಟಿತ್ತು ಧೂಳು. ಸಣ್ಣ ಸಣ್ಣ ಧೂಳು, ಏನಂತಾನೆ ಗೊತ್ತಿಲ್ಲ, ಇಷ್ಟೊಂದು ಧೂಳು ಬಂದುಬಿಟ್ಟಿದೆ. ಅದರಲ್ಲೂ ಬೇರೆ ನನಗೆ ಇನ್ಫೆಕ್ಷನ್ ಆಗೋಗ್ಬಿಟ್ಟು ಡಸ್ಟ್ ಅಲರ್ಜಿ ಆಗಿ ಈಗ ಒಂದು 1 ವೀಕಿಂದ ಏನೋ ಹಾಸ್ಪಿಟ್ಲಲ್ಲಿ ತೋರಿಸ್ತಿದ್ದೀನಿ. ಅದಕ್ಕೆ ವೀಡಿಯೋಸು ಸರಿಯಾಗಿ ಇಡೋದಕ್ಕೆ ಆಗ್ತಿರ್ಲಿಲ್ಲ. ಇವಾಗೂ ಅಷ್ಟೇ ವಾಯ್ಸ್ ಒಂಥರ ಇದೆ, ಅದಕ್ಕೆ ಡೈರೆಕ್ಟ್ ವಾಯ್ಸ್ನೇ ಕೊಟ್ಬಿಡ್ತಾ ಇದ್ದೀನಿ. ಇವಾಗಿನ ಇದು ಸರಿಯಾಗಿ ವಾಯ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದ ಆಯಿತು. ಇವಾಗೂ ನೋಡಿ ಗಂಟ್ಲೆಲ್ಲ ಒಂಥರ ಇದೆ ನನಗೆ. ಸುಮಾರು ದಿನಗಳಿಂದನೇ ಜಾಸ್ತಿ ಡಸ್ಟ್ ಅಲರ್ಜಿ ಆಗೋಗಿದೆ. ನೆಗಡಿ ಕಡಿಮೆನೇ ಆಗ್ತಾ ಇಲ್ಲ, ಅದರಿಂದ ತಲೆ ಭಾರ ಬೇರೆ. ತಲೆ ಸ್ನಾನ ಮಾಡಿನೇ ವಾರ ಆಗಿದೆ ನಾನು. ಇನ್ನು ತಲೆ ಸ್ನಾನ ಮಾಡಿದ್ದೀನಿ ಅಂತಂದರೆ ಮತ್ತೆ ಕೋಲ್ಡ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಬರೀ ಮೈಗೆ ಮಾಡ್ಕೊಂಡಿರೋದು ಆಯಿತು. ಇನ್ನು ಈ ಧೂಳು ನೋಡಿದ ತಕ್ಷಣ ಕೋಪ ಬಂದುಬಿಡ್ತು. ಆಲ್ರೆಡಿ ಹುಷಾರಿಲ್ಲ, ಹಾಸ್ಪಿಟ್ಲ್ ಬೇರೆ ಓಡಾಡ್ತಿದ್ದೀನಿ, ಅದರಲ್ಲಿ ನೋಡಿದ್ರೆ ಇಷ್ಟು ಡಸ್ಟ್ ಬಂದುಬಿಟ್ಟಿದೆ. ಅವ್ರು ಹೇಳಿದರೆ ಒಂದು ಮಾತು ಕಿಟಕಿ ಹಾಕ್ಕೊಬೋದಿತ್ತು, ನನ್ನ ಮಗ ಮನೆಯಲ್ಲೇ ಇದ್ದ, ಅದಕ್ಕಾಗಿ ಒಂದು ಸ್ವಲ್ಪ ಬೇಜಾರಾಯಿತು. ಇನ್ನು ಇಲ್ಲಿ ಕಿಟಕಿ ಹತ್ರ ಎಲ್ಲ ನೋಡಿ ಅಲ್ಲೆಲ್ಲ ಜಾಸ್ತಿ ಧೂಳಿತ್ತು ಅಂತ ನೀರನ್ನ ಹಾಕ್ತಿದ್ದೆ. ಯಾಕಂದರೆ ಮತ್ತೆ ಕಿಟಕಿ ತೆಗೆದ್ರೆ ಹೊರಗಡೆ ಫುಲ್ಲು ಒಳಗೆ ಬಂದುಬಿಡುತ್ತೆ. ಕಿಟಕಿ ಕ್ಲೋಸ್ ಮಾಡಿದ್ದೀರಿ ಅಂತಂದರೆ ಸ್ಟವ್ ಹತ್ರ 10 ನಿಮಿಷನೂ ಇನ್ನು ಅಡುಗೆ ಮಾಡೋದಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಆ ಬಿಲ್ಡಿಂಗ್ ಆಗೋವರೆಗೂ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಪಾಪ ಇನ್ನು ಕೆಲಸ ನಡೀತಿದ್ರೆ ಅವರು ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅವಳು ಕ್ಲೋಸ್ ಫ್ರೆಂಡು ಪೂಜಾ ನನ್ನ ಮಗಳದು ಫೋಟೋ ಎಲ್ಲ ತಗೊಂಡು ಈ ರೀತಿ ಗಿಫ್ಟ್ ಮಾಡಿ ಕೊಟ್ಟಿದ್ದಾಳೆ. ಇನ್ನೂ ಒಂದು ಇದೆಯಂತೆ. ಪಾಪ ಏನಕ್ಕೆ ಈ ರೀತಿ ಖರ್ಚು ಮಾಡ್ತಾರೋ ಈ ಮಕ್ಕಳಿಬ್ರು, ಇವಳು ಅಷ್ಟೇ ಅವಳು ಅಷ್ಟೇ. ಚೆನ್ನಾಗಿದೆ ಫೋಟೋ ನೋಡಿ. ಅವ್ರ ಫ್ರೆಂಡ್ಸ್ ಎಲ್ಲಾನು ಇರೋ ಫೋಟೋಸು, ಮತ್ತು ಇವಳದು ದೊಡ್ಡದ, ಬಟ್ ಚೆನ್ನಾಗಿದೆ ನೋಡೋದಿಕ್ಕೆ. ಇಲ್ಲಿ ಹಾಕಿದ್ದೀನಿ ಕಿಚನ್ ಹತ್ರ, ಚೆನ್ನಾಗಿ ಕಾಣ್ತಿದೆ ಇಲ್ಲಿ ನೋಡೋದಿಕ್ಕೆ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.